ಗಿರಿರಾಮ ಕೆಲವು ವರ್ಷಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ಅದ್ಭುತವಾದಂಥ ಸೀರಿಯಲ್. ಈ ಸೀರಿಯಲ್ ನೋಡೋದಕ್ಕೆ ಚೆನ್ನಾಗಿತ್ತು ಮತ್ತು ಕಲಾವಿದರು ಕೂಡ ಉತ್ತಮವಾಗಿ ಅಭಿನಯಿಸ್ತಾ ಇದ್ರು. ಆ ಕಾರಣಕ್ಕಾಗಿ ಈ ಸೀರಿಯಲ್ ಹಿಟ್ ಆಗಿತ್ತು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬಹಳ ವರ್ಷಗಳ ಕಾಲ ಪ್ರಸಾರವಾದಂಥ ಈ ಒಂದು ಸೀರಿಯಲ್ ಅದಾದ ನಂತರ ಮುಕ್ತಾಯ ಆಯಿತು. ಸೀರಿಯಲ್ ಮುಕ್ತಾಯ ಆದರೂ ಕೂಡ ಆ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಂಥ ನಾಯಕಿ ಮತ್ತು ನಾಯಕನ ಬಗ್ಗೆ ಜನ ಯಾವಾಗಲೂ ಎಲ್ಲಿ ಹೋದ್ರು ಏನು ಮಾಡ್ತಿದ್ರು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಈ ಸೀರಿಯಲ್ನಲ್ಲಿ ನಟಿಸಿದಂಥ ನಾಯಕ ಇದೀಗ ಕಲರ್ಸ್ ಕನ್ನಡದಲ್ಲೇ ನಿನಗಾಗಿ ಅನ್ನುವಂಥ ಹೊಸ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆದರೆ ನಾಯಕಿ ನಯನ ನೋಡೋದಕ್ಕೂ ಕೂಡ ಮುದ್ದಾಗಿದ್ರು. ಅಷ್ಟೇ ಅಲ್ಲದೆ ಹಾಡು ಕೂಡ ಅದ್ಭುತವಾಗಿ ಹಾಡ್ತಾ ಇದ್ರು. ಇದಕ್ಕಿದ್ದ ಹಾಗೇನೆ ನಯನ ಯಾವುದೇ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲಿ ಹೋದ್ರು ಏನು ಮಾಡ್ತಾ ಇದ್ದಾರೆ, ಅವರು ಮುಂದೆ ಯಾವ ಪ್ರಾಜೆಕ್ಟ್ನಲ್ಲಿ ನಟಿಸ್ತಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಆಕೆ ಇದೀಗ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು, ಯಾವುದೇ ಸೀರಿಯಲ್ಗಳಲ್ಲಿ ನಟಿಸ್ತಾ ಇಲ್ಲ ಸದ್ಯಕ್ಕೆ, ಆದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಖುಷಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೌದು, ನಯನ ಸದ್ಯಕ್ಕೆ ಸಿನಿಮಾ ಮತ್ತು ಸೀರಿಯಲ್ ಇದೆಲ್ಲವನ್ನು ಹೊರತುಪಡಿಸಿ ಮದುವೆಯ ಬಂಧಕ್ಕೆ ಒಳಗಾಗಿದ್ದಾರೆ. ಹೌದು, ಇದು ಅವರ ಅಭಿಮಾನಿಗಳಿಗೆ ಖುಷಿಯಾಗಿದೆ. ಆದರೆ ಇನ್ನೂ ಒಂದು ಖುಷಿಯ ವಿಚಾರ ಅಂತ ಅಂದರೆ ಇದೀಗ ಸಾಮಾನ್ಯ ಜನರೇ ಪ್ರೀತಿಸಿದವನನ್ನು ಮದುವೆ ಆಗೋದಿಲ್ಲ. ಎಷ್ಟೋ ವರ್ಷಗಳ ಕಾಲ ಪ್ರೀತಿ ಮಾಡಿದ್ರೂ ಕೂಡ ಮದುವೆಯ ಹಂತದಲ್ಲಿ ತಂದೆ ತಾಯಿ ಮಾತನ್ನು ಕೇಳೋ ಅಥವಾ ಇನ್ಯಾವುದೋ ವೈಯಕ್ತಿಕ ಕಾರಣಕ್ಕೋ ಪ್ರೀತಿಸಿದವನಿಗೆ ಕೈಕೊಟ್ಟು ಬೇರೆಯವರನ್ನು ಮದುವೆ ಆಗ್ತಾರೆ. ಹೇಗಿರಬೇಕಾದ್ರೆ ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಂಡವರು ದಿನಕ್ಕೊಬ್ಬ ಹುಡುಗನನ್ನು ಬದಲು ಮಾಡ್ಕೊಳ್ಬಹುದು ಅಥವಾ ಪ್ರೀತಿಸಿದವನಿಗೆ ಕೈಯೂ ಕೊಡಬಹುದು. ಮದುವೆ ಆದ ಮೇಲೂ ಇನ್ನೊಬ್ಬರನ್ನ ಮದುವೆ ಆಗ್ಬೋದು, ಅಫೇರ್ ಇಟ್ಕೋಬಹುದು. ಇದು ಸೆಲೆಬ್ರಿಟಿಗಳ ಜೀವನದಲ್ಲಿ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಆದರೆ ನಯನ ಅದೆಲ್ಲದಕ್ಕೂ ಕೂಡ ವಿರುದ್ಧವಾಗಿದ್ದಾರೆ. ಈ ಕಾರಣಕ್ಕಾಗಿಯೇ ನಯನ ಇದೀಗ ಎಲ್ರಿಗೂ ಇಷ್ಟ ಆಗ್ತಾ ಇದ್ದಾರೆ. ಹೌದು, ನಯನ ಈಗ ತಾನೇ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ರು. ಹಾಡು ಕೂಡ ಅದ್ಭುತವಾಗಿ ಹಾಡ್ತಾರೆ. ಸೀರಿಯಲ್ಗಳಲ್ಲೂ ಕೂಡ ಆಫರ್ ಬರ್ತಾ ಇತ್ತು. ಅವರ ಹಲ್ಲು ಸ್ವಲ್ಪ ಏರುಪೇರು ಇದ್ದಿದ್ರಿಂದ ಕೆಲವರಿಗೆ ಅದು ಇಷ್ಟ ಆಗ್ತಿತ್ತು. ಇನ್ನು ಕೆಲವರು ಅದೊಂದು ಸರಿ ಮಾಡಿಸ್ಕೊಡಿ ಅಂತ ಹೇಳಿದ್ರಿಂದ ಅದನ್ನೂ ಕೂಡ ಸರಿ ಮಾಡಿಸ್ಕೊಂಡಿದ್ದಾರೆ. ಸೊ ಕೆರಿಯರ್ ಬಗ್ಗೆ ತಮ್ಮದೇ ರೀತಿಯಾದಂಥ ಒಂದಷ್ಟು ಕಾಳಜಿಯನ್ನು, ಒಂದಷ್ಟು ಕನಸನ್ನು ಕಟ್ಕೊಂಡಿದ್ದಂಥ ನಯನ ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಕುಟುಂಬ ಇದೆಲ್ಲದರ ಬಗ್ಗೆಯೂ ಕೂಡ ತಮ್ಮದೇ ರೀತಿಯಾದಂಥ ಒಂದು ಕನಸನ್ನು ಕಟ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಮನೆಯವರಿಗೂ ನೋವು ಕೊಡದೆ, ಪ್ರೀತಿಸಿದವನಿಗೂ ನೋವು ಕೊಡದೆ, ತಾನೂ ನೋವನ್ನು ಅನುಭವಿಸದೆ ಇದೀಗ ಮದುವೆ ಆಗಿದ್ದಾರೆ. ಅದು ಕೂಡ ಬಹಳನೇ ಸರಳ ಮತ್ತು ಸುಂದರವಾಗಿ ಮದುವೆ ಆಗಿದ್ದಾರೆ. ಹೌದು, ನಯನ ಬರೋಬ್ಬರಿ 10 ವರ್ಷಗಳಿಂದ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ರು. ಅವರ ಹೆಸರು ಸುಹಾಸ್ ಶಿವಣ್ಣ. ಹೌದು, 10 ವರ್ಷಗಳ ಕಾಲ ಪ್ರೀತಿಸ್ತಾ ಇದ್ರು. ಎಲ್ಲಿಯೂ ಯಾವತ್ತೂ ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಕೆಲವು ಅವರ ಆಪ್ತ ವರ್ಗಕ್ಕೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ 1 ವರ್ಷಗಳ ಹಿಂದೆಯಿಂದ ನಯನ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಇವರಿಬ್ರು ಕಾಲೇಜಿನಲ್ಲಿ ಇದ್ದಾಗಲೇ ಜೊತೆಯಾದವರು, ಇಬ್ರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಸೊ ಇವರಿಬ್ರು 10 ವರ್ಷಗಳಿಂದ ನಿನಗಾಗಿ ನಾನು, ನನಗಾಗಿ ನೀನು ಅಂತ ಕಾಯ್ಕೊಂಡಿದ್ದವರು. ಆದರೆ ನಯನ ಮೊದಲೇ ಹೋಮ್ಲಿ ಹುಡುಗಿ. ಮನೆಯಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ಮನೆಯವರನ್ನು ಒಪ್ಪಿಸಿಯೇ ಮದುವೆ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು. ಅದೆಂಥದ್ದೇ ಕಷ್ಟ ಆದರೂ ಕೂಡ ಪ್ರೀತಿಸಿದವನನ್ನು ಬಿಡಬಾರ್ದು, ಮನೆಯವರಿಗೂ ಕೂಡ ನೋವು ಕೊಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಆ ಕಾರಣಕ್ಕಾಗಿ ಮನೆಯವರಿಗೆ ವಿಷಯವನ್ನು ತಲುಪಿಸಿದ್ರು. ಆದರೆ ಮನೆಯವರು ಈ ಪ್ರೀತಿಯನ್ನು ಒಪ್ಪಿಕೊಳ್ಳೋದಕ್ಕೆ ಬರೋಬ್ಬರಿ 3 ವರ್ಷಗಳು ಬೇಕಾಯಿತು. 3 ವರ್ಷಗಳಿಂದ ಸ್ವಲ್ಪವೂ ಬೇಸರವಿಲ್ಲದೆ ಅಥವಾ ಜಗಳ ಈ ಥರದ್ದು ಯಾವುದೂ ಇಲ್ಲದೇನೆ, ಪ್ರೀತಿಸಿದ ಹುಡುಗನಿಗೂ ನೋವು ಕೊಡದೇನೆ ಆ 3 ವರ್ಷಗಳ ಕಾಲ ಮನೆಯವರ ಒಪ್ಪಿಗೆಗಾಗಿ ಹಾಗೇ ಇದ್ರು. ಯಾವುದೇ ಬೇರೆ ಹುಡುಗನ ಸಂಬಂಧ ಬಂದರೂ ಒಪ್ಪಿಕೊಳ್ಳಲಿಲ್ಲ. ಮನೆಯವರು ಒಪ್ಪೋವರೆಗೂ, ಮನೆಯವರು ತಮ್ಮ ತೀರ್ಮಾನವನ್ನು ಬದಲಿಸುವವರೆಗೂ ನಯನ ಕೂಡ ಅವರ ತೀರ್ಮಾನವನ್ನು ಬದಲಿಸಲೇ ಇಲ್ಲ. ಸುಹಾಸ್ ಶಿವಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರು. ಇಲ್ಲಿವರೆಗೂ ಯಾವುದೇ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿಲ್ಲ. ಆದರೆ ಇವರು ಕೂಡ ರಂಗಭೂಮಿ ಕಲಾವಿದ ಮತ್ತು ನಯನ ಥರನೇ ಇವ್ರಿಗೂ ಹಾಡು ಅಂತಂದರೆ ಬಹಳ ಆಸಕ್ತಿ ಇದೆ. ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಒಂದಷ್ಟು ಕೋರ್ಸ್ಗಳನ್ನು ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮಾರ್ಕೆಟಿಂಗ್ ಡಿಜಿಟಲ್ ಟೀಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ಸಂಬಳವೇ ಇದೆ. ಈಗಿನ ಟೆಕ್ನಿಕಲ್ ರೀತಿಯಲ್ಲಿ ನಾವು ನೋಡೋದಾದರೆ ಈಗ ಏನಿದ್ರು ಆ ಥರದ ಕೆಲಸಗಳಿಗೆ ಬೆಲೆ ಇದೆ. ಸೋಷಿಯಲ್ ಮೀಡಿಯಾ ಇನ್ಚಾರ್ಜರ್, ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಟೀಮ್, ಅದೇ ರೀತಿಯಾಗಿ ಸುಹಾಸ್ ಶಿವಣ್ಣ ಕೂಡ ತಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು
ರಂಗಭೂಮಿ ಕಲಾವಿದ ಕೂಡ ಹೌದು ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿಕೊಂಡಿದ್ದಾರೆ. ಸೊ ಇಬ್ಬರ ಅಭಿರುಚಿ, ಇಬ್ಬರ ಆಸಕ್ತಿ, ಇಬ್ಬರ ಹವ್ಯಾಸ ಒಂದೇ ಆಗಿದ್ರಿಂದ ಇಬ್ಬರು ಪರಸ್ಪರ ಮಾತನಾಡಿ ಸ್ನೇಹಿತರಾಗಿದ್ರು, ಪ್ರೀತಿ ಮಾಡಿದ್ರು. ಅದಾದ ನಂತರ ಇದೀಗ ಸತಿಪತಿಗಳಾಗಿದ್ದಾರೆ. ಹೌದು, ಸುಹಾಸ್ ಮತ್ತು ನಯನ ಇಬ್ಬರ ಮನೆಯಲ್ಲೂ ಕೂಡ ಮೊದಲಿಗೆ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಆದರೆ ತಾಳ್ಮೆ ಕಳೆದುಕೊಳ್ಳದ ಜೋಡಿ ತಂದೆ ತಾಯಿಯನ್ನು ನೋವಿಸದೆ ಎರಡೂ ಮನೆಯಲ್ಲೂ ಒಪ್ಪಿಸಿದ್ದಾರೆ. ಯಾವಾಗ ಮಕ್ಕಳು ನಿರ್ಧಾರವನ್ನು ಬದಲಿಸುವುದಿಲ್ಲ, ಇವರ ಪ್ರೀತಿ ಗಟ್ಟಿಯಾಗಿದೆ ಅನ್ನೋದು ಅವರ ಫ್ಯಾಮಿಲಿಗೂ ಗೊತ್ತಾಯಿತು, ಅನಂತರ ನಿಮ್ಮ ಇಷ್ಟವೇ ನಮ್ಮ ಇಷ್ಟ, ಮದುವೆ ಆಗಿ ಅಂತ ಹೇಳಿದ್ದಾರೆ. ಆದರೆ ಸೆಲೆಬ್ರಿಟಿ ಅನ್ನುವಂಥ ಅಹಂ ಇಲ್ಲದೆ, ಆಡಂಬರ ಇಲ್ಲದೆ, ಯಾವುದೇ ರೀತಿಯಾದಂಥ ವಿಜೃಂಭಣೆ ಇಲ್ಲದೆ ಒಂದು ಸರಳ ಮದುವೆ ಹೇಗಾಗುತ್ತೋ, ನಾರ್ಮಲ್ ಪೀಪಲ್ಸ್ ಹೇಗೆ ಅವರ ನಿಶ್ಚಿತಾರ್ಥವನ್ನು, ಅವರ ಮದುವೆಯನ್ನು ಮಾಡಿಕೊಳ್ತಾರೋ ಅದೇ ರೀತಿಯಾಗಿ ನಯನ ಮತ್ತು ಸುಹಾಸ್ ಕೂಡ ನಮ್ಮ ಪ್ರೀತಿಗೆ ವಿಜೃಂಭಣೆ, ನಮ್ಮ ಪ್ರೀತಿಗೆ ಅದ್ದೂರಿ ಅಂತ ಹೇಳಿ ಬಹಳ ಸರಳವಾಗಿ ರೀಸೆಂಟಾಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ರು. ಇದೀಗ ನಿನ್ನೆ ಈ ಇಬ್ಬರು ಜೋಡಿ ಮದುವೆ ಆಗಿದ್ದಾರೆ. ಸಿನಿಮಾ ರಂಗದ ಮತ್ತು ಧಾರಾವಾಹಿಯ ಒಂದಷ್ಟು ಇವರ ಆಪ್ತ ಗೆಳೆಯ ವರ್ಗದವರು ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಬ್ಬರಿಗೂ ಆಶೀರ್ವದಿಸಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಇಷ್ಟು ವರ್ಷಗಳ ಕಾಲ ಕಾದಿದ್ದಕ್ಕೂ ಕೂಡ ಸಾರ್ಥಕ ಆಗಿದ್ದಂತೂ ಸುಳ್ಳಲ್ಲ. ನಿಮ್ಮ ಕಡೆಯಿಂದಲೂ ಕೂಡ ನಯನಾಗೆ ಬೆಸ್ಟ್ ವಿಶಸ್ ಅನ್ನು ತಿಳಿಸಿ.